ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ ಸೂಪರ್ 8ರ ಎರಡನೇ ಪಂದ್ಯದಲ್ಲಿ 72 ರನ್ಗಳಿಂದ ಗೆದ್ದ ತಕ್ಷಣವೇ ಪಾಕಿಸ್ತಾನದ ಮಾಜಿ ದಿಗ್ಗಜ ಆಟಗಾರರಾಗಿರುವಂತಹ ಶೋಯಬ್ ಅಖ್ತರ್ ಮತ್ತು ವಾಸಿಂ ಅಕ್ರಮ್ ಕೊಟ್ಟರು ಭಾರತದ ಬಗ್ಗೆ ಕೆಟ್ಟ ಹೇಳಿಕೆ. ಹೌದು ಸ್ನೇಹಿತರೆ, ಇವರ ಮಾತು ಕೇಳಿದ್ರೆ ನೀವು ಕೂಡ ಬೈಯೋದು ಪಕ್ಕ. ಅಷ್ಟಕ್ಕೂ ವಾಸಿಂ ಅಕ್ರಮ್ ಮತ್ತು ಶೋಯಬ್ ಅಖ್ತರ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಭಾರತ ತಂಡದ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಮ್ಮ ಭಾರತ ಮತ್ತು ಜಿಂಬಾಬ್ವೆ ನಡುವಿನ ಸೂಪರ್ 8ರ ಎರಡನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿ ಅದ್ಭುತವಾಗಿ 256 ರನ್ಗಳ ಹೊಡೆಯುವ ಮೂಲಕ ದಾಖಲೆಯನ್ನು ಬರೆಯುತ್ತಂತೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ನಮ್ಮ ಭಾರತದ ಬ್ಯಾಟರ್ಸ್ ಎಲ್ಲಾನು ಕೂಡ ಒಳ್ಳೆ ಬ್ಯಾಟಿಂಗ್ ಆದ್ರೆ ಮಾಡಿದ್ದರು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಇವತ್ತಿನ ದಿನ ಅಭಿಷೇಕ್ ಶರ್ಮಾ ಅವರು ಉತ್ತಮ ಫಾರ್ಮ್ ನೊಂದಿಗೆ ಬ್ಯಾಟಿಂಗ್ ಆದ್ರೆ ಮಾಡಿದ್ರು. ಇನ್ನು ಸಂಜು ಸ್ಯಾಮ್ಸನ್ 24 ರನ್ ಆಡಿದ್ರೆ ಅವರಿಗೆ ಸಾಥ್ ಕೊಟ್ಟಂತ ಅಭಿಷೇಕ್ ಶರ್ಮಾಗೆ ಸಾಥ್ ಕೊಟ್ಟಂತ ಇಶಾನ್ ಕಿಶನ್ ಕೂಡ 38 ರನ್ ಆದ್ರೆ ಆಡ್ತಾರೆ. ಇನ್ನು ಅಭಿಷೇಕ್ ಶರ್ಮಾ 55 ರನ್, ಸೂರ್ಯಕುಮಾರ್ ಯಾದವ್ 33 ರನ್ ಮತ್ತು ಹಾರ್ದಿಕ್ ಪಾಂಡ್ಯ 50 ಮತ್ತು ತಿಲಕ್ ವರ್ಮಾ 40 ರನ್ಗಳಿಂದ ನಮ್ಮ ಭಾರತ ತಂಡ ಮೊದಲನೇ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡಿ 256 ರನ್ ಆದ್ರೆ ಹೊಡಿತಾರೆ ಅಂತಾನೆ ಹೇಳ್ಬೋದು. ಇನ್ನು 256 ರನ್ ಹೊಡೆದಿದ್ದ ತಡ ದಾಖಲೆ ಕೂಡ ಆಗುತ್ತೆ ನಮ್ಮ ಭಾರತ ತಂಡದ್ದು. ಇಲ್ಲಿಯವರೆಗೆ ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಇದೇ ಹೈಯೆಸ್ಟ್ ಟೋಟಲ್ ಅಂತಾನೆ ಹೇಳ್ಬೋದು ಟಾರ್ಗೆಟ್ ಸೆಟ್ ಮಾಡಿದ್ದು. ಇನ್ನು ನಮ್ಮ ಭಾರತದ ಯಂಗ್ಸ್ಟರ್ಸ್ ಯಾವೆಲ್ಲ ತರ ಪ್ರೂವ್ ಮಾಡ್ತಾ ಇದ್ದಾರೆ ಬ್ಯಾಟಿಂಗ್ ನಲ್ಲಿ ಅಂತ ಮತ್ತೊಮ್ಮೆ ಆದ್ರೆ ಪ್ರೂವ್ ಆಯ್ತು. ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ 256 ರನ್ ಹೊಡೆದಿದ್ದಲ್ಲದೆ 72 ರನ್ಗಳಿಂದ ಆದ್ರೆ ಗೆಲ್ಲುತ್ತೆ ಅಂತಾನೆ ಹೇಳ್ಬೋದು ಈ ಪಂದ್ಯದಲ್ಲಿ. ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆದ್ದ ತಕ್ಷಣವೇ ಪಾಕಿಸ್ತಾನದ ಮಾಜಿ ಆಟಗಾರರು ಮತ್ತು ದಿಗ್ಗಜ ಆಟಗಾರರು ನಮ್ಮ ಭಾರತದ ಬಗ್ಗೆ ಕೆಟ್ಟ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ಮೊದಲಿಗೆ ಶೋಯಬ್ ಅಖ್ತರ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಶೋಯಬ್ ಅಖ್ತರ್ ಅವರು ಏನೆಲ್ಲ ಮಾಡಿದ್ದಾರೆ ಅಂತಂದ್ರೆ, ಭಾರತ ತಂಡ ಫಿಕ್ಸಿಂಗ್ ಮಾಡಿರ್ಬೋದು ಮತ್ತು ಆ ಕಾರಣದಿಂದಾಗಿ 250 ರನ್ ಆದ್ರೆ ಹೊಡೆದಿದ್ದಾರೆ. ಅವರ ಗ್ರೌಂಡ್ ನಲ್ಲಿ ಆಡ್ತಾ ಇದ್ದಾರೆ ಮತ್ತು ನೀವು ಜಿಂಬಾಬ್ವೆ ವಿರುದ್ಧ ಫಿಕ್ಸಿಂಗ್ ಮಾಡಿರಬಹುದು. ಇನ್ನು ಭಾರತ ತಂಡ ಸೆಮಿಫೈನಲ್ ಗೆ ಹೋಗಲು ತುಂಬಾನೇ ಕಷ್ಟ ಆಗಿದೆ. ಆ ಕಾರಣದಿಂದಾಗಿ ಜಿಂಬಾಬ್ವೆ ವಿರುದ್ಧ ಫಿಕ್ಸಿಂಗ್ ಮಾಡಿರಬಹುದು ಅಂತಂದು ಶೋಯಬ್ ಅಖ್ತರ್ ಅವರಾದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಶೋಯಬ್ ಅಖ್ತರ್ ಅವರು ಇನ್ನೂ ಕೂಡ ಮಾತನಾಡಿದಂತ ಶೋಯಬ್ ಅಖ್ತರ್ ಅವರು ನಮ್ಮ ಭಾರತದ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಭಾರತದ ಬ್ಯಾಟರ್ಸ್ ಬ್ಯಾಟ್ ನಿಂದ ಒಳ್ಳೆಯ ರನ್ಸ್ ಆದ್ರೆ ಬಂದಿವೆ, ಆದ್ರೆ ವೆಸ್ಟ್ ಇಂಡೀಸ್ ವಿರುದ್ಧ ಇವರು ಗೆಲ್ಲುವುದು ಡೌಟ್ ಮತ್ತು ಇವರು ಸೆಮಿಫೈನಲ್ ಗೆ ಹೋಗೋದಿಲ್ಲ ಅಂತಂದು ಶೋಯಬ್ ಅಖ್ತರ್ ಅವರಾದ್ರೆ ಹೇಳಿದ್ದಾರೆ. ಆನಂತರ ಶೋಯಬ್ ಅಖ್ತರ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಕೊಟ್ಟಿದ್ದಾರೆ ನಮ್ಮ ಭಾರತದ ಬಗ್ಗೆ ಸ್ಟೇಟ್ಮೆಂಟ್ ಅಂತ ನೋಡೋದಾಯ್ತು ಅಂತಂದ್ರೆ, ವಾಸಿಂ ಅಕ್ರಮ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ಭಾರತ ತಂಡ ಒಳ್ಳೆ ಬ್ಯಾಟಿಂಗ್ ಮಾಡಿ 256 ರನ್ ಆದ್ರೆ ಹೊಡೆದಿದೆ, ಆದ್ರೆ ಇದು ಅವರು ನಿಜವಾದ ಆಟ ತೋರಿಸಿದಾರ ಅಥವಾ ಫಿಕ್ಸಿಂಗ್ ಮಾಡಿದಾರ ಅಂತ ಒಂದು ಗೊತ್ತಿಲ್ಲ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಭಾರತ ಬ್ಯಾಟಿಂಗ್ ಚೆನ್ನಾಗೇನೋ ಮಾಡಿದೆ, ಆದ್ರೆ ಭಾರತ ತಂಡ ಮಾತ್ರ ಸೆಮಿಫೈನಲ್ ಹಂತಕ್ಕೆ ಹೋಗೋದಿಲ್ಲ ಮತ್ತು ಸೆಮಿಫೈನಲ್ ಹಂತಕ್ಕೆ ಹೋಗುವ ಮುಂಚೆನೆ ವೆಸ್ಟ್ ಇಂಡೀಸ್ ವಿರುದ್ಧ ಹೀನಾಯವಾಗಿ ಆದ್ರೆ ಸೋತು ಮನೆಗೆ ಹೋಗುತ್ತೆ ಅಂತಂದು ವಾಸಿಂ ಅಕ್ರಮ್ ಅವರಾದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಭಾರತಕ್ಕೆ. ಹೌದು ಸ್ನೇಹಿತರೆ, ಇನ್ನು ನಮ್ಮ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಸೂಪರ್ 8ರ 3ನೇ ಪಂದ್ಯ ಇದೇ ಮಾರ್ಚ್ 1ನೇ ತಾರೀಕಾದ್ರೆ ನಡೀತಾ ಇದೆ. ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆಲ್ಲಲೇಬೇಕಂತಾನೆ ಹೇಳ್ಬೋದು. ಅಕಸ್ಮಾತ್ ಏನಾದ್ರು ಈ ಪಂದ್ಯ ಏನಾದ್ರು ಸೋತರೆ ನಮ್ಮ ಭಾರತ ತಂಡ ಈ ಸೂಪರ್ 8ರಿಂದ ಎಕ್ಸಿಟ್ ಕೂಡ ಆಗುತ್ತೆ. ಇನ್ನು ಸೆಮಿಫೈನಲ್ ಆಸೆ ಕನಸಾಗಿ ಉಳಿಯುತ್ತಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಗೆಲ್ಲುತ್ತಲ್ವಂತ ಕಾಮೆಂಟ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ.